ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಬಿಗ್ ಬಾಸ್ ಮನೆಯಿಂದ ಚೈತ್ರ ಅವರು ಎಲಿಮಿನೇಟ್ ಆಗಿ ಆಚೆ ಬರುತ್ತಾರೆ. ಆದರೆ ಈಕೆ ಪಡೆದಂಥ ಸಂಭಾವನೆ ಎಷ್ಟು ಅನ್ನೋದ್ರ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂಥ ಚೈತ್ರ ಕುಂದಾಪುರ ಪಡೆದ ಒಟ್ಟು ಹಣ ಎಷ್ಟು, ಸಂಭಾವನೆ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಹೇಳ್ತೀವಿ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮನೆಯಿಂದ ಈ ವಾರ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಎಲ್ಲರೂ ಕೂಡ ಈಕೆ ಫಿನಾಲಿಗೆ ಹೋಗಬಹುದು ಅನ್ನುವಂಥ ಒಂದು ಊಹೆಯನ್ನು ಮಾಡಿದ್ರು. ಸೊ ನಿನ್ನೆಯ ಒಂದು ಎಪಿಸೋಡ್ ಅಂತ ಬಂದಾಗ ಧನ್ರಾಜ್ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಹೆಸರು ಕೇಳಿ ಬರ್ತಾ ಇತ್ತು, ಮೋಕ್ಷಿತಾ ಪೈ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಇದೀಗ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಸೊ ಮಾತಿನಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡಿದಂಥ ಚೈತ್ರ ಕುಂದಾಪುರ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿ ಹೊರಬಂದಿರುವಂಥದ್ದು. ಸ್ನೇಹಿತರೆ, ಚೈತ್ರ ಕುಂದಾಪುರ ಅನೇಕ ಬಾರಿ ಬಾಟಮ್ 2ನಲ್ಲಿ ಸೇವ್ ಆಗಿದ್ರು. ಆದರೆ ಈ ವಾರ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ಸೊ ಈಕೆಗೆ ಉತ್ತಮ ಕೂಡ ಬಂದಿತ್ತು ಈ ವೀಕ್. ಅದಾದ್ಮೇಲೆ ಕಿಚ್ಚನ ಚಪ್ಪಾಳೆ ಬಂದಿಲ್ಲ, ಅಷ್ಟೇ ಅಲ್ಲ ಕ್ಯಾಪ್ಟನ್ ಆಗಿಲ್ಲ ಅನ್ನುವಂಥ ಒಂದು ನೋವು ಆಕೆಗಿತ್ತು. ಆದರೂ ಕೂಡ ಉತ್ತಮ ಒಮ್ಮೆ ಆದರೂ ಬಂದಿದೆ, ಉತ್ತಮ ಪಡ್ಕೊಂಡೆ ಅನ್ನುವಂಥ ಖುಷಿಯಿಂದಲೇ ಆಕೆ ಮನೆಯಿಂದ ಆಚೆ ಬಂದಿರುವಂಥದ್ದು. ಚೈತ್ರ ಕುಂದಾಪುರ ಅವರು ಟಾಸ್ಕ್ಗಳಲ್ಲಿ ಅಷ್ಟಾಗಿ ಮಿಂಚಿರಲಿಲ್ಲ, ಆದರೆ ಮಾತು ವಾಗ್ವಾದಗಳಿಂದಲೇ ಬಿಗ್ ಬಾಸ್ ವೀಕ್ಷಕರ ಗಮನ ಸೆಳೆದವರು. ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಚೈತ್ರ ಕುಂದಾಪುರ ನೇರವಾಗಿ ಮಾತನಾಡ್ತಾ ಇದ್ರು. ತಮ್ಮ ಮಾತಿನಿಂದಲೇ ಹಲವು ಬಾರಿ ಮನೆಯವರ ಕೆಂಗಣ್ಣಿಗೆ ಕೂಡ ಚೈತ್ರ ಗುರಿಯಾಗಿದ್ರು. ಸಾಕಷ್ಟು ಬಾರಿ ಆಕೆ ಮಾತಿನಿಂದಲೇ ಕಳಪೆಗೆ ಹೋಗಿದ್ದು ಕೂಡ ಇದೆ, ನಾಮಿನೇಟ್ ಆಗಿದ್ದು ಕೂಡ ಇದೆ. ಸೊ ಚೈತ್ರ ಕುಂದಾಪುರ ಎಲಿಮಿನೇಟ್ ಆದ ವಿಚಾರ ತಿಳಿಯುತ್ತಿದ್ದಂತೆ ಅವರು ಬಿಗ್ ಬಾಸ್ನಿಂದ ಪಡೆದಂಥ ಸಂಭಾವನೆ ಎಷ್ಟು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಚೈತ್ರ ಕುಂದಾಪುರ ವಾರಕ್ಕೆ 1,00,000ದವರೆಗೆ ಸಂಭಾವನೆ ಪಡೀತಿದ್ರು ಅನ್ನುವಂಥ ಒಂದು ವರದಿ ಇದೆ ಸ್ನೇಹಿತರೆ. ಅಂದರೆ ಈ ಪ್ರಕಾರ 15 ವಾರಗಳಿಗೆ ನಾವು ಲೆಕ್ಕ ಹಾಕಿದ್ರೆ 15 ಲಕ್ಷ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅನ್ನುವಂಥ ವಿಚಾರ. ಸೊ ಒಂದಷ್ಟು ಮಾಹಿತಿಗಳ ಪ್ರಕಾರ ವಾರಕ್ಕೆ ಈಕೆಗೆ 45,000 ಅನ್ನುವಂಥದ್ದು ಕೂಡ ಇತ್ತು. ಆದರೆ ಸಾಕಷ್ಟು ಸುದ್ದಿ ವೈರಲ್ ಆಗಿರುವಂಥದ್ದು ವಾರಕ್ಕೆ ಈಕೆ 1,00,000ದವರೆಗೆ ಸಂಭಾವನೆ ಪಡೀತಿದ್ರು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಚೈತ್ರ ಕುಂದಾಪುರ ಅವರಿಗೆ 1.5 ಲಕ್ಷ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಬಹುಮಾನದ ಮೊತ್ತ ಕೂಡ ಸಿಕ್ಕಿದೆ. ಜೊತೆಗೆ 50,000ದ ಗಿಫ್ಟ್ ವೋಚರ್ ಕೂಡ ಸಿಕ್ಕಿರುವಂಥದ್ದು. ಇನ್ನು ಬಿಗ್ ಬಾಸ್ ಟಾಸ್ಕ್ ಅಂತ ಬಂದಾಗ ಅಲ್ಲೂ ಕೂಡ ಒಂದು ಸ್ಪಾನ್ಸರ್ ಸಾಕಷ್ಟು ಹಣವನ್ನು ಆಕೆ ಕೂಡ ಪಡ್ಕೊಂಡಿದ್ದಾರೆ. 10,000, 5,000 ಗಿಫ್ಟ್ ವೋಚರ್ಗಳು ಅಂತ. ಸೊ ಟೋಟಲ್ ಆಗಿ ಒಂದು 17 ಲಕ್ಷದವರೆಗೆ ಆಕೆಗೆ ಒಂದು ಹಣ ಸಿಕ್ಕಿದೆ ಅನ್ನುವಂಥದ್ದು. ಇದೆಲ್ಲವನ್ನು ಒಗ್ಗೂಡಿಸಿದ್ರೆ ಚೈತ್ರ ಕುಂದಾಪುರ ಬಿಗ್ ಬಾಸ್ನಿಂದ 16,50,000 ರೂಪಾಯಿ ಹಣ ಪಡೆದಂತಾಗಿದೆ ಅನ್ನುವಂಥದ್ದು. ಇದು ವರದಿ ಆಗಿರ್ಬೋದು. ವೈರಲ್ ಸಂಗತಿಗಳನ್ನು ಆಧರಿಸಿ ನಾವು ಹೇಳ್ತಿರುವಂಥದ್ದು, ನಿಖರ ಮಾಹಿತಿ ಇಲ್ಲ. ಅಂದರೆ ಯಾವುದೇ ಬಿಗ್ ಬಾಸ್ ಸೀಸನ್ನಲ್ಲಿ ಸ್ಪರ್ಧಿಗಳ ಒಂದು ಸಂಭಾವನೆ ಎಷ್ಟು ಅನ್ನೋದನ್ನು ಹೇಳೋದಿಲ್ಲ. ಜೊತೆಗೆ ಸ್ಪರ್ಧಿಗಳು ಕೂಡ ಎಲ್ಲೂ ಕೂಡ ಹೇಳೋಲ್ಲ ನಮ್ಮ ಎಷ್ಟು ಸಂಭಾವನೆ, ನಾವು ಎಷ್ಟು ಪಡ್ಕೊಂಡಿದ್ದೀವಿ ಅನ್ನುವಂಥದ್ದು. ವೈರಲ್ ಆಗ್ತಿರುವಂಥ ವಿಚಾರದ ಬಗ್ಗೆ ನೋಡೋದಾದರೆ ಅತಿ ಹೆಚ್ಚು ಸಂಭಾವನೆ ಚೈತ್ರ ಕುಂದಾಪುರ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ವಾರಕ್ಕೆ 1,00,000ದಂತೆ. ಸೊ 16 ಲಕ್ಷದವರೆಗೆ ಈಕೆಗೆ ಒಟ್ಟು ಹಣ, ಅಂದರೆ ನಿನ್ನೆ ಆಕೆ ಔಟ್ ಆಗಿದ್ದಾರೆ. ಸೊ ಅದಾದ ಮೇಲೆ ಸಿಕ್ಕಿರುವಂಥ ಒಟ್ಟು ಸಂಭಾವನೆ ಸ್ನೇಹಿತರೆ. ಸೊ ಆಟದ ವಿಚಾರ ಬಂದರೆ ಚೈತ್ರ ಕುಂದಾಪುರ ಕಡಿಮೆ ಕಾಣಿಸಿರ್ಬೋದು, ಆದರೆ ಉಸ್ತುವಾರಿ ಆಗಿರ್ಬೋದು, ಮಾತಾಗಿರ್ಬೋದು ಎಲ್ಲ ಕಡೆ ಈಕೆ ಕಾಣಿಸ್ಕೊಂಡಿದ್ದಾರೆ. ಸೊ ಮಾತಿನ ವಿಚಾರದಲ್ಲೇ ಬಹುಶಃ ಈಕೆಗೆ ಫೈನಲ್ ಹೋಗಬಹುದು ಈಕೆ ಅನ್ನುವಂಥದ್ದು ಸಾಕಷ್ಟು ಜನ ನಿರೀಕ್ಷೆ ಮಾಡಿದರು. ಆದರೆ ನಿನ್ನೆ ಬಿಗ್ ಬಾಸ್ನಿಂದ ಔಟ್ ಆಗಿದ್ದಾರೆ. ಬಟ್ ಈ ವಾರ ಇನ್ನೊಂದು ಎಲಿಮಿನೇಷನ್ ಕೂಡ ನಡೆಯುತ್ತೆ. ಸೊ ವಾರದ ಮಿಡ್ಲಲ್ಲಿ ಎಲಿಮಿನೇಷನ್ ನಡೆಯುತ್ತೆ ಅನ್ನುವಂಥ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಚೈತ್ರ ಕುಂದಾಪುರ ಫಿನಾಲೆ ತನಕ ಹೋಗ್ತಾರೆ ಅಂತ ನೀವು ಕೂಡ ಅಂದ್ಕೊಂಡಿದ್ರ? ಫಿನಾಲೆ ಯಾರು ಗೆಲ್ಬೋದು? ಬಿಗ್ ಬಾಸ್ ಸೀಸನ್ 11ರ ಪಟ್ಟ ಯಾರಿಗೆ ಸಿಗುತ್ತೆ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1,00,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.